ಅವರೆಲ್ಲ ನಿತ್ಯವೂ ಶಾಲಾ ಮಕ್ಕಳನ್ನ ಶಾಲೆಗೆ ಡ್ರಾಪ್ ಮಾಡಿ ಬರುವ ಆಟೋ ಚಾಲಕರು, ಇನ್ನಿತರ ವಾಹನ ಚಾಲಕರು. ಆದರೆ ಸ್ಕೂಲ್ಗೆ ಮಕ್ಕಳನ್ನ ಬಿಟ್ಟು ಬರ್ತಿದ್ದ ಆ ಚಾಲಕರೆಲ್ಲ ಈಗ ಸ್ವತಃ ಶಾಲಾ ವಿದ್ಯಾರ್ಥಿಗಳಾಗಿ ಶಾಲೆಗೆ ಹೋಗ್ತಿದ್ದಾರೆ. ಜೊತೆಗೆ ಪಾಠನೂ ಕೇಳ್ತಾ ಇದ್ದಾರೆ. ದುಡಿಯೋ ಚಾಲಕರೆಲ್ಲ ಕಲಿಯೋ ವಿದ್ಯಾರ್ಥಿಗಳಿಗಾಗಿ ಬದಲಾಗಿದ್ದೇಕೆ? ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಸರ್ಕಾರಿ ಶಾಲಾ ಆವರಣದಿಂದ ಹೀಗೆ ನೂರಾರು ಆಟೋಗಳ ದಂಡು ಹೊರಬರ್ತಿರೋದು ನೋಡಿದ್ರೆ ನಿಮ್ಗೆಲ್ಲ ಆಶ್ಚರ್ಯ ಆಗಿರಬಹುದು. ಈ ಆಟೋ ಚಾಲಕರೆಲ್ಲ ಸೇರ್ಕೊಂಡು ಇಲ್ಲಿ ಹೋರಾಟ ಮಾಡ್ತಿದ್ದಾರಾ ಅಂತಾನೂ ಕನ್ಫ್ಯೂಸ್ ಆಗಬಹುದು. ನಿಜ, ಇವರದ್ದು ಒಂದು ರೀತಿಯ ಹೋರಾಟವೇ. ಆದ್ರೆ ಅದು ಬದುಕಿಗಾಗಿ ಹೋರಾಟ, ದುಡಿಮೆಗಾಗಿ ಹೋರಾಟ, ಸಾಕ್ಷರರಾಗುವ ಛಲದ ಹೋರಾಟ. ಹೌದು, ಸಾಮಾನ್ಯವಾಗಿ ಸ್ಕೂಲ್ ಪ್ರೇಯರ್ಗೆ ಸರಿಯಾಗಿ ಮಕ್ಕಳನ್ನ ಡ್ರಾಪ್ ಮಾಡ್ತಿದ್ದ ಈ ಆಟೋ ಹಾಗೂ ಇತರೆ ವಾಹನ ಚಾಲಕರೆಲ್ಲ ತಾವೇ ಹೀಗೆ ಸ್ಟೂಡೆಂಟ್ಗಳಾಗಿ ನಿಂತು ಪ್ರೇಯರ್ ಮಾಡ್ತಿದ್ದಾರೆ. ಕ್ಲಾಸ್ನಲ್ಲಿ ಕೂತ್ಕೊಂಡು ಪಾಠ ಕಲಿತಿದ್ದಾರೆ. ಇಲ್ಲಿರೋ ಈ ಮಧ್ಯ ವಯಸ್ಕರು 55ರಿಂದ 60ರ ವಯೋವೃದ್ಧ ವಿದ್ಯಾರ್ಥಿಗಳು. ಸದ್ಯಕ್ಕೆ SSLC ಸ್ಟೂಡೆಂಟ್ಸ್. ತಾವು ಕಟ್ಟಿರೋ SSLC ಎಕ್ಸಾಮ್ಗಾಗಿ ಇವರೀಗ ಸಖತ್ ಸೀರಿಯಸ್ ಆಗಿ ಸ್ಟಡಿ ಮಾಡ್ತಿದ್ದಾರೆ. ಅದಕ್ಕೆ ಶಿವಮೊಗ್ಗದ ಸರ್ಕಾರಿ ಪ್ರೌಢಶಾಲಾ ಆವರಣ ಪ್ರತಿ ಶನಿವಾರ ಮತ್ತು ಭಾನುವಾರ ಹೀಗೆ ಆಟೋಗಳಿಂದ ಗಿಜಿಗುಡುತ್ತಿರುತ್ತೆ. ಅಂದ್ಹಾಗೆ ಚಾಲಕರ ಈ ಗಂಭೀರ ಅಕ್ಷರಾಭ್ಯಾಸದ ಹಿಂದಿರೋ ಬಲವಾದ ಕಾರಣ ಅಂದ್ರೆ ಸರ್ಕಾರ ಮಾಡಿರೋ ಹೊಸ ನೀತಿ. ಕನಿಷ್ಠ 8ನೇ ತರಗತಿ ಪಾಸ್ ಆದ್ರೆ ಮಾತ್ರವೇ ವಾಹನ ಚಾಲನಾ ಪರವಾನಗಿಯ ಬ್ಯಾಡ್ಜ್ ನೀಡುವ ಸರ್ಕಾರಿ ಕಾನೂನು. 8ನೇ ತರಗತಿ ಪರೀಕ್ಷೆ ಕಟ್ಟೋಣ ಅಂದ್ರೆ ಸರ್ಕಾರಿ ನಿಯಮಾವಳಿಯಂತೆ 15 ವರ್ಷ ವಯೋಮಿತಿ ಮೀರಿದ್ರೆ ಕಟ್ಟೋ ಹಾಗಿಲ್ಲ. ಹೀಗಾಗಿ ಇವರೆಲ್ಲ 10ನೇ ತರಗತಿ ಪರೀಕ್ಷೆ ಕಟ್ಟಿದ್ದಾರೆ. ವಿದ್ಯಾಭ್ಯಾಸವಿಲ್ಲದೆಯೂ ಹೊಟ್ಟೆಪಾಡಿಗಾಗಿ ವಾಹನ ಚಾಲನೆಗಿಳಿದ ಸುಮಾರು 1104 ಮಂದಿ ಚಾಲಕರು ಈಗ ಕೈಯಲ್ಲಿ ಪುಸ್ತಕವಿಟ್ಟುಕೊಂಡು ಅಭ್ಯಾಸದಲ್ಲಿ ನಿರತರಾಗಿದ್ದಾರೆ. ಈ ಕೆಲವು ದಿನಗಳ ಹಿಂದಿನಿಂದ ಈ ಸರ್ಕಾರದ ಆದೇಶದ ಮೇಲೆಗೆ ಈ DL ಅನ್ನು ಇರತಕ್ಕಂಥ ವ್ಯಕ್ತಿಗಳಿಗೆ ಬ್ಯಾಡ್ಜನ್ನು ಆಗ್ಲಿಕ್ಕೆ ಬೇಕು ಅಂತವರಿಗೆ 8ನೇ ಕ್ಲಾಸ್ ಪಾಸ್ ಆಗಬೇಕು ಅನ್ನೋದು ಒಂದು ಕಾನೂನು ಜಾರಿ ತಂತು. ಕಾನೂನು ಜಾರಿ ತಂದಾಗ ನಮ್ಮಲ್ಲಿ ಎಜುಕೇಷನ್ ಕಡಿಮೆ ಇರೋದ್ರಿಂದ 8ನೇ ಕ್ಲಾಸ್ ಕೂತ್ಕೊಳ್ಳಿಕ್ಕೆ ನಮಗೆ ವಯೋಮಿತಿ ಜಾಸ್ತಿ ಆಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನ SLC PUC ವರೆಗೂ ಓದಿಸಿ ಆ ಮಕ್ಕಳು ಕೂತಿರೋ ಜಾಗದಲ್ಲಿ ನಾವು ಕೂತ್ಕೊಂಡು ಒಂದು ಎಜುಕೇಷನ್ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ತುಂಬ ಮುಜುಗರ ಆಗ್ತಾ ಇದೆ ನಮಗೆ. ಸರ್ಕಾರದ ಈ ಕಡ್ಡಾಯ ನೀತಿಯಿಂದ ಅನೇಕ ಕುಟುಂಬಗಳು ಬೀದಿಗೆ ಬೀಳುವ ಆತಂಕದಲ್ಲಿವೆ. ಬ್ಯಾಡ್ಜ್ ಇಲ್ಲದೆಯೇ ವಾಹನ ಚಾಲನೆಗೆ ಪರವಾನಗಿ ಸಿಗೋದಿಲ್ಲ. ಬ್ಯಾಡ್ಜ್ ಬೇಕಂದ್ರೆ ಕನಿಷ್ಠ 8ನೇ ತರಗತಿ ಪಾಸ್ ಆಗಿರಲೇಬೇಕು. ಆದ್ರೆ 60ರ ಇಳಿ ವಯಸ್ಸಲ್ಲೂ ದುಡಿಯುತ್ತಿರುವ ಈ ಕಷ್ಟ ಜೀವಿಗಳಿಗೆ ಈ ಅಭ್ಯಾಸ ಕಷ್ಟವೆನಿಸಿದ್ರೂ ಬಲು ಇಷ್ಟವಾಗಿದ್ಯಂತೆ. ಒಂದು ರೂಲ್ಸ್ ಏನಿದೆ ಅಂದರೆ 8ನೇ ಕ್ಲಾಸ್ ಪಾಸ್ ಆಗಬೇಕು, ಇಲ್ಲಾಂದರೆ SLC ಆಗಬೇಕು ಅಂತ ಒಂದು ಕಾನೂನು ಮಾಡಿದ್ದಾರೆ. ಅದರ ಪ್ರಕಾರ ಕೆಲವರು ಓದಿರೋರು ಇದ್ದಾರೆ, ಓದಲೇ ಇಲ್ದವರು ಇದ್ದಾರೆ. ಸೊ ಹಂಗಾಗಿ ಏನಾಗಿದೆ ಅಂದರೆ ಈಗ ನಮಗೆ ಕಂಪಲ್ಸರಿ ಓದಲೇಬೇಕು ಅಂತ ಒಂದು ಸಹಾಯ ಮಾಡಿದ್ದಾರೆ. ನಮಗೆ ತುಂಬ ಚೆನ್ನಾಗಿ ಕಾಣ್ತಿದೆ ಓದೋಕ್ಕೂ, ಮತ್ತು ಇಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಅದರಿಂದ ಮುಂದೆ ನಮಗೆ ಅನುಕೂಲನೂ ಇದೆ, ಎಜುಕೇಷನ್ನು ನಮಗೆ ಸಿಗುತ್ತೆ. ಮೇಲ್ನೋಟಕ್ಕೆ ಕಲಿಯಲೇಬೇಕಾದ ಅನಿವಾರ್ಯತೆ ಅಂತನಿಸಿದ್ರೂ ಕಲಿಯುವ ಉತ್ಸಾಹವು ಇವರಲ್ಲಿರೋದು ಈ ಕಾರ್ಯಕ್ಕೆ ಸಾರ್ಥಕತೆ ತಂದಿದೆ. ಸರ್ಕಾರಿ ಶಾಲಾ ರಜಾ ದಿನಗಳಂದು ತಮ್ಮ ದುಡಿಮೆಗೆ ಬಿಡುವು ಮಾಡಿಕೊಂಡು ಬಂದು ಮಕ್ಕಳಷ್ಟೇ ಆಸಕ್ತಿ ಕೊಟ್ಟು ಕಲಿಯುವ ಇವರ ನಡೆ ಎಲ್ಲರಲ್ಲೂ ಸಂತಸ ಮೂಡಿಸಿದೆ. ಇಡೀ ಸಂಸಾರದ ಖರ್ಚು ವೆಚ್ಚ ನಿಭಾಯಿಸಬೇಕು. ಒಂದು ದಿನ ದುಡಿಮೆಗೆ ಗೈರಾದ್ರೂ ಉಪವಾಸ ಇರಬೇಕಾದ ಸ್ಥಿತಿ ಅನೇಕರದ್ದು. ಅಲ್ಲದೆ ವಯಸ್ಸಾದ ತಮಗೆಲ್ಲ ಆಟೋ ಚಾಲನೆ ಬಿಟ್ಟರೆ ಬೇರೆಲ್ಲೂ ಕೆಲಸವೂ ಸಿಗದು. ಹೀಗಾಗಿ ಭವಿಷ್ಯದ ಚಿಂತೆ ಒತ್ತಟ್ಟಿಗಿರ್ಲಿ, ಸದ್ಯದ ಬದುಕಿಗಾಗಿ ಇವರ ಈ ಅಕ್ಷರ ಹೋರಾಟ ನಡೆದಿದೆ. ಮಕ್ಕಳಂತೆ ಶಾಲಾ ಕೊಠಡಿಯಲ್ಲಿ ಕೂತ್ಕೊಂಡು ಪಾಠ ಕಲಿಯೋದು ಅಂದರೆ ಆಟೋ ಚಾಲಕರಿಗಂತೂ ಹೊಸ ಅನುಭವ.
ತೀರಾ ಕಷ್ಟವೆನಿಸಿದ್ರೂ ಆಸಕ್ತಿಯಿಂದಲೇ ಸವಾಲಾಗಿ ಸ್ವೀಕರಿಸಿ ಕಲಿಕೆಯಲ್ಲಿ ತೊಡಗಿಸ್ಕೊಳ್ತಿದ್ದಾರೆ. ಶಿಕ್ಷಣ ಇಲಾಖೆ ಸಹಕಾರದೊಂದಿಗೆ ವಾಹನ ಚಾಲಕರ ಹಿತರಕ್ಷಣಾ ವೇದಿಕೆ ವಿದ್ಯಾಭ್ಯಾಸ ಹೇಳಿಕೊಡುವ ವ್ಯವಸ್ಥೆ ಮಾಡಿದೆ. ವಾಹನ ಚಾಲಕರೆಲ್ಲ ಕಲಿಕಾ ವಿಷಯವನ್ನ ಅನಿವಾರ್ಯ ಅಂತ ಸ್ವೀಕರಿಸಿಲ್ಲ, ಬದಲಾಗಿ ಸವಾಲಾಗಿ ಸ್ವೀಕರಿಸಿ ಆಸಕ್ತಿ ಕೊಟ್ಟು ಕಲಿಯುತ್ತಿದ್ದಾರೆ. ಅದಕ್ಕೆ ವಾರದ 2 ದಿನ ತಪ್ಪದೆ ಕ್ಲಾಸ್ಗೆ ಹಾಜರಾಗ್ತಾರೆ. ಕ್ಲಾಸ್ನಲ್ಲಿ ಬೋಧಿಸುವ ವಿಷಯಗಳನ್ನ ಗಮನವಿಟ್ಟು ಕೇಳಿ ತಿಳಿದುಕೊಳ್ತಾರೆ. ಶಿಕ್ಷಕರು ಅಷ್ಟೇ ಈ ಹಿರಿಯ ವಿದ್ಯಾರ್ಥಿಗಳಿಗೆ ಅತ್ಯಂತ ವಿನಯದಿಂದ ಪಾಠ ಹೇಳಿಕೊಡುವ ಮೂಲಕ ಅವರಲ್ಲಿರುವ ಸಾಮರ್ಥ್ಯವನ್ನ ಓರೆಗೆ ಹಚ್ಚಿದ್ದಾರೆ. ಆಟೋ ಚಾಲಕರಿಗೆ ಎಂದಿನಂತೆ ನೇರವಾಗಿ ಪಠ್ಯ ಪುಸ್ತಕದ ಪಾಠ ಹೇಳಿಕೊಟ್ಟರೆ ಅವರಿಗೆ ತಿಳಿದುಕೊಳ್ಳಲು ಕಷ್ಟವಾಗದೇ ಇರದು. ಅದಕ್ಕಾಗಿ ಇಲ್ಲಿ ಶಿಕ್ಷಕರು ಚಾಲಕರ ದಿನನಿತ್ಯದ ವಿಷಯಗಳ ಉದಾಹರಣೆಯೊಂದಿಗೆ ಸಾಮ್ಯತೆ ನೀಡುವ ಮೂಲಕ ಪಾಠ ಮಾಡ್ತಿದ್ದಾರೆ. ಚಾಲಕರಂತೆ ಹೇಳಿಕೊಡುವ ಶಿಕ್ಷಕರಿಗೂ ಇದೊಂದು ಹೊಸ ಅನುಭವ. ಶಿಕ್ಷಣ ಇಲಾಖೆಯಂತೂ ಇದೊಂದು ಪುಣ್ಯದ ಕೆಲಸ ಎಂದೇ ಪರಿಗಣಿಸಿದೆ. ನಾವು ಅವರಿಗೆ ಈಗ SLCಗೆ ಈಗ ಏನು ಎಲ್ಲ ಮಕ್ಕಳು ಬರೀತಾರೋ ಅದೇ ರೀತಿಯ ಎಕ್ಸಾಮನ್ನು ಇವರು ಸಹ ಬರೆಯೋ ಹಾಗೆ ಅವರಿಗೆ ತಯಾರು ಮಾಡೋಕ್ಕೆ ಅದರಲ್ಲಿ ಅರ್ಧ ಮಟ್ಟಿಗಾದರೂ ತಯಾರಾಗಬೇಕು. ಅವ್ರಿಗೆ ಬೇಕಾದಂತಹ ಕೋಚಿಂಗನ್ನು ನಾವು ಹೇಳ್ಕೊಡ್ತಾ ಇದ್ದೀವಿ. ಇದರಲ್ಲಿ ಆಟೋ ಚಾಲಕರು ಸುಮಾರು 20 ವರ್ಷದಿಂದ 55ರಿಂದ 55 ವರ್ಷದ ತನಕ ಇರುವಂತಹ ಆಟೋ ಚಾಲಕರೆಲ್ಲರೂ ಇದ್ದಾರೆ. ಕೆಲವರಿಗೆ ಇದರಲ್ಲಿ ಏನು ಬರೆಯೋಕ್ಕೆ ಬರದೇ ಇರೋರು ಇದ್ದಾರೆ, ಮತ್ತು 2ರಿಂದ 7ನೇ ತರಗತಿ ತನಕ ಓದು ಬರಹವನ್ನು ಬಲ್ಲವರು ಸಹ ಇದ್ದಾರೆ. ಅಂದ್ಹಾಗೆ ವಾಹನ ಚಾಲಕರ ಹಿತರಕ್ಷಣಾ ವೇದಿಕೆ ಇಂಥದ್ದೊಂದು ಪುಣ್ಯದ ಕೆಲಸ ಮಾಡ್ತಿದೆ. ಶಿವಮೊಗ್ಗದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು 3 ಗಂಟೆಗಳಂತೆ 62 ದಿನಗಳ ಕಾಲ ಬೋಧನಾ ತರಗತಿ ನಡೆಸಲಾಗ್ತಿದೆ. ಪಾಠ ಹೇಳಿಕೊಡಲು ಸಂಪನ್ಮೂಲ ಶಿಕ್ಷಕರನ್ನ ವ್ಯವಸ್ಥೆ ಮಾಡಿದೆ. ಈ ವಿದ್ಯಾಭ್ಯಾಸಕ್ಕೆ ತೊಡಗುವ ಖರ್ಚು ವೆಚ್ಚಗಳನ್ನ ದಾನಿಗಳ ಮೂಲಕ ಭರಿಸಲಾಗ್ತಿದೆ. SSLCಗೆ ನೇರ ಪರೀಕ್ಷೆಯನ್ನು ಕಟ್ಟಿಸಿ ಇವತ್ತು ಸರ್ಕಾರದ ಶಿಕ್ಷಕರಿಂದ ವಿದ್ಯಾಭ್ಯಾಸನ ಕೊಡಿಸೋ ಒಂದು ವಿಷಯವನ್ನು ಇವತ್ತು ಎತ್ಕೊಂಡು ಕೆಲಸ ಕಾರ್ಯಗಳು ಈಗ ನಡೀತಾ ಇದೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನ ಚಾಲಕರು ಇವತ್ತು ಬಂದು ಈ ಒಂದು ತರಬೇತಿಯನ್ನು ಪಡಿತಾ ಇದ್ದಾರೆ. ಈ ಕೆಲಸಕ್ಕೆ, ಈ ಒಂದು ತರಬೇತಿ ಶಿಬಿರಕ್ಕೆ ಸಾಕಷ್ಟು ಸರ್ಕಾರಿ ಶಿಕ್ಷಕರು, ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಇದಕ್ಕೆ ಸಹಕಾರನ ನೀಡ್ತಾ ಇದ್ದಾರೆ. ಇಲ್ಲಿ ಕೆಲವರು ಓದು ಬರೆಯಲು ಬರುವಷ್ಟರ ಮಟ್ಟಿಗೆ ಸಮರ್ಥರಾಗಿದ್ರೆ, ಅನೇಕರಿಗೆ ಇದೇ ಅಕ್ಷರಾಭ್ಯಾಸದ ಆರಂಭದ ಸಮಯ. ಹೀಗಾಗಿ ಕೆಲವರಿಗಂತೂ ಇದು ನುಂಗಲಾರದ ಬಿಸಿ ತುಪ್ಪದಂತಾಗಿದೆ. ಆದ್ರೆ ಬೇರಾವ ಮಾರ್ಗವೂ ಇಲ್ಲ. ಪರೀಕ್ಷೆ ಪಾಸಾಗಲು ಕಷ್ಟಪಟ್ಟು ಇರುವ 60 ದಿನಗಳ ತರಗತಿಯಲ್ಲಿ ಎಲ್ಲವನ್ನೂ ಪಠಣ ಮಾಡಬೇಕು, ಪರೀಕ್ಷೆ ಬರೆಯಬೇಕು. ಇನ್ನು 3-4 ತಿಂಗಳು ಕಳೆದ್ರೆ ಶಿವಮೊಗ್ಗದ ಆಟೋ ಚಾಲಕರು SSLC ಪರೀಕ್ಷೆ ಬರೆದು ಪಾಸ್ ಆಗುವ ಹುಮ್ಮಸ್ಸಿನಲ್ಲಿದ್ದಾರೆ. ಅಷ್ಟೇ ಅಲ್ಲ, ಪರೀಕ್ಷೆ ತೇರ್ಗಡೆಯಾಗಿ ಬ್ಯಾಟ್ ಜೊತೆ ಬಿಂದಾಸ್ ಆಗಿ ವಾಹನ ಚಾಲನೆಯಲ್ಲಿ ತೊಡಗುವ ಭರವಸೆ ಇವರಲ್ಲಿದೆ. ಸರ್ಕಾರ ಮಾಡೋ ಕಾನೂನು ಒಂದೊಂದು ಹಂತದಲ್ಲಿ ಎಷ್ಟು ಸಂಕಷ್ಟವನ್ನು ಜನರಿಗೆ ತರುತ್ತೆ ಅಂತ ಹೇಳಿದ್ರೆ, ವಯಸ್ಸಾಗಿರ್ತಕ್ಕಂಥ ಆಟೋ ಚಾಲಕರು ಕೂಡ SLC ಎಕ್ಸಾಮನ್ನು ಕಟ್ಟಿ ಪಾಸ್ ಮಾಡಿ ತಮ್ಮ ಜೀವನಕ್ಕಾಗಿ ಒಂದು ಬ್ಯಾಡ್ಜ್ ಪಡಿಬೇಕಾಗಿದೆ. ಆದರೂ ಕೂಡ ಶಿವಮೊಗ್ಗದ ಆಟೋ ಚಾಲಕರು ಛಲ ಬಿಡದೆ SLC ಎಕ್ಸಾಮನ್ನು ಕಟ್ಟಿದ್ದಾರೆ, ಹಾಗೆ ಓದ್ ಕೂಡ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲೇ ಶಿವಮೊಗ್ಗದ ಆಟೋ ಚಾಲಕರು ಮಾದರಿಯಾಗಿದ್ದಾರೆ. ಶಿವಮೊಗ್ಗದಿಂದ ಕ್ಯಾಮ್ರಾ ಪರ್ಸನ್ ಅತೀಕ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಏನೇ ಹೇಳಿ, ಬದುಕಿನ ಅರ್ಧ ವಯಸ್ಸಿನಲ್ಲೂ ಕಲಿಕೆ ಕಷ್ಟ, ನನ್ನಿಂದಾಗದು ಅಂತ ಹಿಂದೇಟು ಹಾಕದೆ ಛಲದೊಂದಿಗೆ ಅಭ್ಯಾಸದಲ್ಲಿ ನಿರತರಾದ ಚಾಲಕರು ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಇದೇ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.